ಸ್ಪರ್ಧಾದೀಪ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ. ಪ್ರಿಯ ಸ್ಪರ್ಧಾರ್ಥಿಗಳೇ, ತುಂಬ ಖುಷಿಯಾಗಿರ್ತಕ್ಕಂತಹ ಮತ್ತು ಸಂತೋಷವಾದ ಸುದ್ದಿಯೊಂದನ್ನು ಹೊತ್ತು ತಂದಿದ್ದೇನೆ. ಅದು ಶಿಕ್ಷಕರ ನೇಮಕಾತಿಗೆ ಸಂಬಂಧಿಸಿರ್ತಕ್ಕಂಥದ್ದು. 1154 TGT ಶಿಕ್ಷಕರ ನೇಮಕಾತಿಗೆ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಇದಕ್ಕೆ ಕೊನೆಯ ದಿನಾಂಕ 9/8/2019 ಕೊನೆಯ ದಿನಾಂಕ ಆಗಿರುತ್ತೆ. ವಿವಿಧ ವಿಷಯಗಳಿಗೆ ಸಂಬಂಧಪಟ್ಟ ಶಿಕ್ಷಕರ ನೇಮಕಾತಿ ಇದಾಗಿರುತ್ತೆ. ಸೊ ಇದರ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ಕೊಡ್ತೀನಿ. ನೀವಿನ್ನೂ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಮತ್ತು ನಾನು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ಗಾಗಿ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಆತ್ಮೀಯ ವೀಕ್ಷಕರೇ, ಇದು ನವೋದಯ ವಿದ್ಯಾಲಯದಲ್ಲಿ ಖಾಲಿ ಇರತಕ್ಕಂತಹ ಒಂದು PGT ಮತ್ತು TGT ಶಿಕ್ಷಕರ ನೇಮಕಾತಿಯಾಗಿರುತ್ತೆ. TGT ಅಂದರೆ ಟ್ರೈನ್ಡ್ ಗ್ರ್ಯಾಜುಯೇಟ್ ಟೀಚರ್ಸ್ ಅಂತೇಳಿ, PGT ಅಂತಂದರೆ ಪೋಸ್ಟ್ ಗ್ರ್ಯಾಜುಯೇಟ್ ಟೀಚರ್ಸ್ ಅಂತೇಳಿ. ನಾನು ಈ ವಿಡಿಯೋದಲ್ಲಿ ನಿಮಗೆ TGT ಅಂದರೆ ಟ್ರೈನ್ಡ್ ಗ್ರ್ಯಾಜುಯೇಟ್ ಟೀಚರ್ಸ್ನ ಬಗ್ಗೆ ವಿವರವನ್ನು ನೀಡ್ತೇನೆ. TGT ಅಥವಾ ಟ್ರೈನ್ಡ್ ಗ್ರ್ಯಾಜುಯೇಟ್ ಟೀಚರ್ಸ್ ಗ್ರೂಪ್ B ಅಂತ ಕರೆಯಲಾಗುತ್ತೆ. ಸೊ ಹುದ್ದೆಗಳ ಸಂಖ್ಯೆ ಈ ರೀತಿಯಾಗಿರುತ್ತೆ. ಅದು ಇಂಗ್ಲೀಷ್ ಹುದ್ದೆಗಳಿಗೆ ಒಂದು ಟೋಟಲು 279 ಪೋಸ್ಟ್ಗಳು ನೇಮಕಾತಿಯನ್ನು ಮಾಡ್ಕೊಳ್ತಾ ಇರತಕ್ಕಂಥದ್ದು. 279 ವೇಕೆನ್ಸೀಸನ್ನು ತೋರಿಸಿರುವಂಥದ್ದು. ಅದರಲ್ಲಿ ಸಾಮಾನ್ಯಕ್ಕೆ ಇರತಕ್ಕಂಥದ್ದು 129, ಎಕನಾಮಿಕಲ್ ವೀಕರ್ ಸೆಕ್ಷನ್ಗೆ ಇರತಕ್ಕಂಥದ್ದು 14, OBCಗೆ 75, SCಗೆ 41, STಗೆ 20 ಇದೆ. ಮತ್ತು ಅದು ಅಂಗವಿಕಲರಿಗೂ ಕೂಡ ಇರುತ್ತೆ. ಅದು ವಿಜುವಲ್ ಹ್ಯಾಂಡಿಕ್ರಾಫ್ಟ್ಗೆ ಇರ್ತಕ್ಕಂಥದ್ದು 6 ಪೋಸ್ಟ್ ಆಗಿರುತ್ತೆ. ನೆಕ್ಸ್ಟು ನಾವು ಹಿಂದಿಯನ್ನು ನೋಡೋದಾದರೆ, ಹಿಂದಿಯ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಈ ರೀತಿಯಾಗಿ ಪೋಸ್ಟ್ ವೇಕೆನ್ಸೀಸ್ ಇದೆ. ಟೋಟಲ್ ಪೋಸ್ಟ್ ಇರ್ತಕ್ಕಂಥದ್ದು 320 ಇದೆ. ಅದರಲ್ಲಿ ಸಾಮಾನ್ಯ ಅಭ್ಯರ್ಥಿಗಳಿಗೆ 146, EWSಗೆ 16, OBCಗೆ ಇರ್ತಕ್ಕಂಥದ್ದು 86, SCಗೆ ಇರ್ತಕ್ಕಂಥದ್ದು 48, STಗೆ ಇರ್ತಕ್ಕಂಥದ್ದು 24 ಮತ್ತು ಅದರ್ ಹ್ಯಾಂಡಿಕ್ಯಾಪ್ ಇರ್ತಕ್ಕಂಥದ್ದು 7 ಸೀಟ್ ಇದೆ. ಅದರಲ್ಲಿ ವಿಜುವಲ್ ಹ್ಯಾಂಡಿಕ್ಯಾಪ್ ಇರ್ತಕ್ಕಂಥದ್ದೇ ಒಟ್ಟು 6 ಪೋಸ್ಟ್ ಆಗಿರುತ್ತೆ. ಇನ್ನು ಮುಂದುವರೆದು ಮ್ಯಾಥ್ಸಿಗೆ ಸಂಬಂಧಪಟ್ಟಂತೆ ನೋಡೋದಾದರೆ ನಾವು ಟೋಟಲ್ಲು 256 ಪೋಸ್ಟ್ GMಗೆ ಇರ್ತಕ್ಕಂಥ ಟೋಟಲ್ ಇರ್ತಕ್ಕಂಥದ್ದು. ಅದರಲ್ಲಿ GMಗೆ ಇರುವಂಥದ್ದು 117, EWSಗೆ 13, OBCಗೆ ಇರ್ತಕ್ಕಂಥದ್ದು 69, SCಗೆ ಇರ್ತಕ್ಕಂಥದ್ದು 38, STಗೆ 19 ಪೋಸ್ಟ್ ಇದೆ. ಆನಂತರ ಅದರಲ್ಲಿ ಫಿಸಿಕಲ್ ಹ್ಯಾಂಡಿಕ್ಯಾಪ್ ಕೂಡ ರಿಸರ್ವೇಷನನ್ನು ಕೊಡಲಾಗಿದೆ. ಇನ್ನು ನಾವು ಸೈನ್ಸ್ ಸಬ್ಜೆಕ್ಟಲ್ಲಿ ನೋಡೋದಾದರೆ, ಸೈನ್ಸ್ ಸಬ್ಜೆಕ್ಟ್ನ ಒಂದು ವೇಕೆನ್ಸಿ ಲಿಸ್ಟ್ ಇದಾಗಿರುತ್ತೆ. ಒಟ್ಟು ಪೋಸ್ಟ್ ಇರ್ತಕ್ಕಂಥದ್ದು 135 ಆದರೆ, ಸೊ ಇನ್ನು ಸಾಮಾನ್ಯ ಅಭ್ಯರ್ಥಿಗಳಿಗೆ 65, EWSಗೆ 7, OBC ಅವರಿಗೆ 37 ಮತ್ತು SC 20, ST 10. ಇನ್ನು ಅದರ ಕ್ಯಾಂಡಿಡೇಟ್ಗೂ ಕೂಡ ಅದರ ಒಳಗೆ ಒಳ ಮೀಸಲಾತಿಯನ್ನು ಕೊಟ್ಟಿದೆ. ಸೋಷಿಯಲ್ ಸ್ಟಡೀಸಲ್ಲಿ 160 ಸೀಟ್ಗಳು ಖಾಲಿ ಇರ್ತಕ್ಕಂಥದ್ದು. ಅದರಲ್ಲಿ 73 ಸಾಮಾನ್ಯ ಆದರೆ EWS 8 ಪೋಸ್ಟ್ ಇರುತ್ತೆ. ಅದಾದ ನಂತರ OBCಗೆ 43 ಪೋಸ್ಟ್ ಇರುತ್ತೆ. SC ಅಭ್ಯರ್ಥಿಗಳಿಗೆ 24, ST ಅಭ್ಯರ್ಥಿಗಳಿಗೆ 12, ಟೋಟಲ್ 160 ಆಗಿರುತ್ತೆ. ಸೊ ನಾವು ಒಟ್ಟಾರೆ ನೋಡೋದಾದರೆ ಟೋಟಲ್ ಇರ್ತಕ್ಕಂಥದ್ದು 1154 ಪೋಸ್ಟು. ಅದರಲ್ಲಿ ಸಾಮಾನ್ಯ 530, EWS 58, ಆನಂತರ OBC 310, SC 171, ನಂತರ STಗೆ ಇರ್ತಕ್ಕಂಥದ್ದು 85 ಪೋಸ್ಟು. ಸೊ ಇನ್ನು ಸ್ಪೆಷಲ್ ಟೀಚರ್ ಅಥವಾ ಮಿಸಲೇನಿಯಸ್ ಕೆಟಗರಿ ಆಫ್ ಟೀಚರ್ಸ್ ಅಂತೇಳಿ ಅದು ಕೂಡ ಗ್ರೂಪ್ P ಬರುತ್ತೆ. ಮ್ಯೂಸಿಕ್, ಆರ್ಟ್, PET ಅಂದರೆ ಫಿಸಿಕಲ್ ಟೀಚರ್ ಅಥವಾ ಲೈಬ್ರರಿಯನ್, ಮೇಲ್ ಮತ್ತು ಫಿಮೇಲ್ ಕೂಡ ಇದೆ ಫಿಸಿಕಲ್ ಟೀಚರಲ್ಲಿ. ಈ ರೀತಿಯಾಗಿ ಪೋಸ್ಟ್ ಆಗಿರುತ್ತೆ. ನಾನು ಸಪ್ರೇಟ್ ಏನು ಅಷ್ಟು ಓದೋದಕ್ಕೆ ಹೋಗೋದಿಲ್ಲ. ಟೋಟಲ್ ಇರ್ತಕ್ಕಂಥದ್ದು 564 ಪೋಸ್ಟು. ಸಾಮಾನ್ಯ 267, EWS 26, OBC 149, SC ಇರ್ತಕ್ಕಂಥದ್ದು 82, ST 40, ಟೋಟಲ್ 564. ಇನ್ನು ಪೋಸ್ಟ್ ಕೋಡ್ ಈ ರೀತಿಯಾಗಿರುತ್ತೆ. ನೀವು ಅಪ್ಲಿಕೇಶನ್ ಫಿಲ್ ಮಾಡಬೇಕಾದ್ರೆ ಈ ರೀತಿಯಾಗಿ ಕೋಡನ್ನು ನಮೂದು ಮಾಡಬೇಕು. ಇಂಗ್ಲೀಷ್ಗೆ 13 ಕೋಡ್ ಇದೆ, ಹಿಂದಿ 14, ಮ್ಯಾಥ್ಸ್ 15, ಸೈನ್ಸ್ 16, ಸೋಷಿಯಲ್ ಸ್ಟಡೀಸ್ 17 ಅದು ಪೋಸ್ಟ್ ಕೋಡ್ ಆಗಿರುತ್ತೆ. ನಾವು ಪೇ ಸ್ಕೇಲ್ 7 ಇರ್ತಕ್ಕಂಥದ್ದು ಇದರ ಶ್ರೇಣಿ. ಇದು 44,900 ಬೇಸಿಕ್ ಇರುತ್ತೆ. 1,42,400 ತನಕ ಈ ಒಂದು ಪೇ ಸ್ಕೇಲಲ್ಲಿ ನೀಡ್ಬೋದಾಗಿರುತ್ತೆ. ಇದರ ಜೊತೆಗೆ DA, HRA ಮತ್ತು ಇನ್ನಿತರ ಸೌಲಭ್ಯ ಕೂಡ ಇರತಕ್ಕಂಥದ್ದು ನೋಡ್ತೀವಿ. ಏಜ್ ಲಿಮಿಟ್ ಏನಂತಂದರೆ ಈ 35 ವರ್ಷಗಳಿಗಿಂತ ಹೆಚ್ಚಾಗಬಾರ್ದು ಅಂತಕ್ಕಂಥದ್ದಿದೆ, ಅಪ್ಪರ್ ಏಜ್ ಲಿಮಿಟ್. ಸೊ ಇದರ ಒಂದು ರಿಲ್ಯಾಕ್ಸೇಷನ್ನ ಕೊಟ್ಟಿದ್ದಾರೆ ವಿವಿಧ ಕೆಟಗರಿಗಳಲ್ಲಿ, ಅದನ್ನು ಮುಂದೆ ಹೇಳ್ತೇನೆ. ಇನ್ನು ವಿದ್ಯಾಭ್ಯಾಸವನ್ನು ನೋಡೋಣ, ಏನೇನು ಎಜುಕೇಷನಲ್ ಕ್ವಾಲಿಫಿಕೇಷನ್ ಆಗಿರಬೇಕು ಅಂತೇಳಿ. ಈ ರೀತಿಯಾಗಿರುತ್ತೆ. ಏನಾದರೂ ನೀವು NCERTಯಲ್ಲಿ 4 ವರ್ಷದ ಪದವಿಯನ್ನು ಮುಗಿಸಿದರೆ ಅದನ್ನು 50%ನೊಂದಿಗೆ ಉತ್ತೀರ್ಣಗೊಳಿಸಿರಬೇಕು. ಅಥವಾ ಬ್ಯಾಚುಲರ್ ಆಫ್ ಆನರ್ಸ್ ಡಿಗ್ರಿಯನ್ನು ಕಂಪ್ಲೀಟ್ ಮಾಡಿದರೆ ಅದನ್ನು ಕೂಡ 50% ಅಂಕಗಳೊಂದಿಗೆ ಪಡೆದಿರಬೇಕು. ಅಟ್ಲೀಸ್ಟ್ ನೀವು ಏನು ಸಬ್ಜೆಕ್ಟ್ ಅಂತ ತೆಗೆದುಕೊಳ್ತೀರಿ ಅಟ್ಲೀಸ್ಟ್ 3 ವರ್ಷದಲ್ಲಿ 2 ವರ್ಷನಾದರೂ ಅದನ್ನು ಉತ್ತೀರ್ಣಗೊಳಿಸಿರಬೇಕು. ಇನ್ನು ಮೂರನೇದಾಗಿ ನೀವು ಯಾವುದಾದರೂ ಒಂದು ವಿಶ್ವವಿದ್ಯಾಲಯದಲ್ಲಿ ಅಥವಾ ವಿಶ್ವವಿದ್ಯಾಲಯ ರೆಕಗ್ನೈಸ್ಡ್ ಯೂನಿವರ್ಸಿಟಿಯ ಅಡಿಯಲ್ಲಿ ಬರ್ತಕ್ಕಂಥ ಯಾವುದೇ ಕಾಲೇಜುಗಳಲ್ಲಿ
ಕನಿಷ್ಠ 50% ಅಂಕಗಳೊಂದಿಗೆ ನೀವು ಆ ಒಂದು ಸಬ್ಜೆಕ್ಟನ್ನು ಉತ್ತೀರ್ಣಗೊಳಿಸಿರಬೇಕು ಅಂತಕ್ಕಂಥದ್ದಿದೆ. ಅಂದರೆ 50% ಏನು ಅಂಕಗಳೊಂದಿಗೆ ನೀವು ಉತ್ತೀರ್ಣಗೊಂಡಿರಬೇಕು ಯಾವುದೇ ಒಂದು ಡಿಗ್ರಿಯನ್ನು, BA ಅಥವಾ BCom ಏನು ರಿಕ್ವೈರ್ಡ್ ಎಜುಕೇಷನಲ್ ಕ್ವಾಲಿಫಿಕೇಷನ್ ಇದೆಯೋ ಅದನ್ನು. ಸೊ ಹಾಗಾಗಿ ನೀವು ಯಾವುದೇ ಯೂನಿವರ್ಸಿಟಿಯಲ್ಲಿ ಅಥವಾ ಅದರ ಅಡಿಯಲ್ಲಿ ಬರ್ತಕ್ಕಂತಹ ಯಾವುದೇ ಕಾಲೇಜುಗಳಲ್ಲಿ, ಅಂದರೆ ಕೆಲವೊಂದು ರೆಕಗ್ನೈಸ್ಡ್ ಆಗಿಲ್ಲ ಯೂನಿವರ್ಸಿಟಿ, ಫೇಕ್ ಯೂನಿವರ್ಸಿಟೀಸ್ ಇದ್ದಾವೆ, ಅಂಥದನ್ನು ಬಿಟ್ಟು ರೆಕಗ್ನೈಸ್ಡ್ ಯೂನಿವರ್ಸಿಟಿ ಅಥವಾ ಗೌರ್ಮೆಂಟ್ ಯಾವುದೇ ಡಿಗ್ರಿ ಕಾಲೇಜುಗಳಲ್ಲಿ ಓದಿದ್ರು ಕೂಡ, ಪ್ರೈವೇಟ್ ಕಾಲೇಜಲ್ಲಿ ಓದಿದ್ರು ಕೂಡ ಇದಕ್ಕೆ ಅಪ್ಲಿಕೇಶನನ್ನು ಹಾಕ್ಬೋದಾಗಿದೆ. ಇದು ಡಿಗ್ರಿ ಕ್ವಾಲಿಫಿಕೇಷನ್ ಆಗಿರುತ್ತೆ. ಇನ್ನು TGT ಹಿಂದಿ ಸಬ್ಜೆಕ್ಟ್ ಆಗಿದ್ದರೆ ಹಿಂದಿಯನ್ನು 3 ವರ್ಷ ಅಧ್ಯಯನ ಮಾಡಿರಬೇಕು. ಇಂಗ್ಲೀಷ್ ಆಗಿದ್ದರೆ ಇಂಗ್ಲೀಷನ್ನು ಕೂಡ 3 ಇಯರ್ ಕಂಪ್ಲೀಟ್ ಡಿಗ್ರಿಯಲ್ಲಿ ಆಪ್ಷನಲ್ ಸಬ್ಜೆಕ್ಟ್ ಆಗಿ ಓದಿರಬೇಕು. ಆಮೇಲೆ ಮ್ಯಾಥ್ಸ್ ಆಗಿದ್ದರೆ ಮ್ಯಾಥ್ಸನ್ನು ಕೂಡ 3 ವರ್ಷನೂ ಕೂಡ ಡಿಗ್ರಿಯಲ್ಲಿ ಅಧ್ಯಯನ ಮಾಡಿರಬೇಕು. ಇರ್ತಕ್ಕಂಥ ಸಮಸ್ಯೆ ಏನು ಅಂತಂದರೆ ಸೈನ್ಸ್ ಮತ್ತು ಸೋಷಿಯಲ್ ಸೈನ್ಸ್ ಆಗಿರುತ್ತೆ. ಸೈನ್ಸ್ಗೆ ಈ ರೀತಿ ಆಗಿರುತ್ತೆ, ಬಾಟನಿ, ಝುವಾಲಜಿ ಮತ್ತು ಕೆಮಿಸ್ಟ್ರಿ. ಅಂದರೆ ಅಭ್ಯರ್ಥಿಗಳು ಯಾವುದೇ ಈ 3 ಸಬ್ಜೆಕ್ಟ್ನಲ್ಲಿ ನೀವು 3 ಇಯರ್ ಸ್ಟಡಿಯನ್ನು, ಅಂದರೆ ಈ ಝುವಾಲಜಿ, ಬಾಟನಿ ಮತ್ತು ಕೆಮಿಸ್ಟ್ರಿ ಈ 3ರಲ್ಲೂ ಕೂಡ ನೀವು ಡಿಗ್ರಿಯನ್ನು 3 ವರ್ಷನೂ ಕೂಡ ಓದಿರಬೇಕು. ಆದರೆ ಕೆಲವು ಯೂನಿವರ್ಸಿಟಿಗಳಲ್ಲಿ ಫಸ್ಟ್ ಇಯರ್ ಮತ್ತು ಸೆಕೆಂಡ್ ಇಯರ್ 3 ಸಬ್ಜೆಕ್ಟ್ಗಳನ್ನು ಆಯ್ಕೆ ಮಾಡೋದಕ್ಕೆ ಕೊಡ್ತಾರೆ. ಆದರೆ ಫೈನಲ್ ಇಯರ್ ಕೇವಲ 2 ಸಬ್ಜೆಕ್ಟ್ಗಳನ್ನು ಆಯ್ಕೆ ಮಾಡೋದಕ್ಕೆ ಕೊಡ್ತಾರೆ. ಅಂಥ ಸಂದರ್ಭದಲ್ಲಿ ಫಸ್ಟ್ ಇಯರ್ ಮತ್ತು ಸೆಕೆಂಡ್ ಇಯರ್ ಈ 3 ಸಬ್ಜೆಕ್ಟನ್ನು ಹೊಂದಿರಬೇಕು. ಜೊತೆಗೆ ಫೈನಲ್ ಇಯರಲ್ಲಿ ಇವೆರಡರಲ್ಲಿ ಈ 3ರಲ್ಲಿ 2 ಸಬ್ಜೆಕ್ಟನ್ನು ಕಂಪಲ್ಸರಿಯಾಗಿ ಓದಿರಲೇಬೇಕಾಗುತ್ತೆ. ಇನ್ನು ಭಾಳ ನಿರೀಕ್ಷೆಯಿಂದ ಕಾಯ್ತಿರ್ತಕ್ಕಂತಹ ಒಂದು ಸಮಾಜ ವಿಜ್ಞಾನ ಶಿಕ್ಷಕರಿಗೆ ಏನೆಲ್ಲ ಅರ್ಹತೆ ಇರಬೇಕು ಅಂತಂದರೆ, ಸಾಮಾನ್ಯವಾಗಿ ಇವರು BAನ ಕಂಪ್ಲೀಟ್ ಮಾಡಿರಬೇಕಾಗುತ್ತೆ. ಅದರಲ್ಲಿ ಹಿಸ್ಟ್ರಿ ಮತ್ತು ಜಿಯೋಗ್ರಫಿ, ಹಿಸ್ಟ್ರಿಯ ಜೊತೆಗೆ ಜಿಯೋಗ್ರಫಿ, ಎಕನಾಮಿಕ್ಸ್, ಪೊಲಿಟಿಕಲ್ ಸೈನ್ಸ್ ಈ ಯಾವುದಾದರೂ 2 ಸಬ್ಜೆಕ್ಟ್ ಇರಬೇಕು. ಹಿಸ್ಟ್ರಿ ಕಂಪಲ್ಸರಿ ಇರಬೇಕು. ಅದರಲ್ಲಿ ಜಿಯೋಗ್ರಫಿ, ಎಕನಾಮಿಕ್ಸ್, ಪೊಲಿಟಿಕಲ್ ಸೈನ್ಸ್ ಇದರಲ್ಲಿ ಯಾವುದಾದ್ರೂ 2 ಸಬ್ಜೆಕ್ಟ್ ಇರಬೇಕು. ಅಥವಾ ಜಿಯೋಗ್ರಫಿ ಇರಬೇಕು, ಅದರ ಜೊತೆಗೆ ಇತಿಹಾಸ, ಎಕನಾಮಿಕ್ಸ್, ಪೊಲಿಟಿಕಲ್ ಸೈನ್ಸ್ ಯಾವುದಾದರೂ 1-2 ಸಬ್ಜೆಕ್ಟ್ ಇರಬೇಕಾಗುತ್ತೆ. ಅಂದರೆ ಇಲ್ಲಿರ್ತಕ್ಕಂಥದ್ದು ಸಿಂಪಲ್, ಇತಿಹಾಸ ಅಥವಾ ಜಿಯೋಗ್ರಫಿ ಇವೆರಡರಲ್ಲಿ ಒಂದಾದರೂ ಕೂಡ ನೀವು ಡಿಗ್ರಿಯಲ್ಲಿ ಅಧ್ಯಯನ ಮಾಡಿರಲೇಬೇಕು. ಅದರ ಜೊತೆಗೆ ಯಾವುದಾದರೂ 2, ಅದರಲ್ಲಿ ಎಕನಾಮಿಕ್ಸ್ ಆಗಿರ್ಬೋದು, ಪೊಲಿಟಿಕಲ್ ಸೈನ್ಸ್ ಆಗಿರ್ಬೋದು, ಅಥವಾ ಇನ್ನಿತರ ಯಾವುದೇ ಸಬ್ಜೆಕ್ಟ್ ಆಗಿರ್ಬೋದು, ಅವುಗಳನ್ನು ಅಧ್ಯಯನ ಮಾಡಬೇಕು. ನೀವು ಡಿಗ್ರಿಯಲ್ಲಿ ಇತಿಹಾಸ ಅಥವಾ ಜಿಯೋಗ್ರಫಿ ಇವೆರಡರಲ್ಲಿ ಒಂದಾದರೂ ಕೂಡ ನಿಮಗೆ ಆಪ್ಷನಲ್ ಸಬ್ಜೆಕ್ಟ್ ಆಗಿರಬೇಕಾಗುತ್ತೆ. No, in case of honor degree in history, the candidate should have studied geography or economics, political science. ಸೇಮ್ ಹೇಳಿದ್ದಾರೆ, ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಈ 3 ಸಬ್ಜೆಕ್ಟನ್ನು ಓದಿರಬೇಕು. ಬಟ್ ಫೈನಲ್ ಇಯರಲ್ಲಿ ಯಾವುದಾದ್ರೂ ಒಂದು ಸಬ್ಜೆಕ್ಟನ್ನು ತಗೊಂಡಿರಬೇಕು ಅಂತಕ್ಕಂಥದ್ದು ಇದರ ಮುಖ್ಯ ಉದ್ದೇಶ. ಇನ್ನು ಬಹಳ ಮುಖ್ಯವಾಗಿ ಅಂತಂದರೆ B.Ed ಪದವಿಯನ್ನು ಮುಗಿಸಿರಲೇಬೇಕಾಗುತ್ತೆ. B.Ed ಪದವಿ ಇಟ್ ಈಸ್ ಕಂಪಲ್ಸರಿ. ಆನಂತರ ಸೆಂಟ್ರಲ್ ಟೀಚರ್ ಎಲಿಜಿಬಿಲಿಟಿ ಟೆಸ್ಟ್ CTETಯನ್ನು ಕಂಪಲ್ಸರಿಯಾಗಿ ಉತ್ತೀರ್ಣಗೊಳಿಸಲೇಬೇಕಾಗುತ್ತೆ. ಯಾಕೆಂದರೆ ನಮ್ಮ ಕರ್ನಾಟಕದಲ್ಲಿ ಹೇಗೆ TET ಇರುತ್ತೋ ಅದೇ ರೀತಿಯಾಗಿ ಸೆಂಟ್ರಲಲ್ಲಿ CTET ಇರುತ್ತೆ. ಅವರು ಈ ಒಂದು ಪರೀಕ್ಷೆಯನ್ನು ಬರೆಯೋದಕ್ಕೆ CTET ಪರೀಕ್ಷೆಯನ್ನು ಕಂಪಲ್ಸರಿಯಾಗಿ ಉತ್ತೀರ್ಣಗೊಳಿಸಲೇಬೇಕಾಗುತ್ತೆ. ಸೊ CTET ಉತ್ತೀರ್ಣ ಯಾರು ಅದನ್ನು ಪಾಸ್ ಮಾಡಿಲ್ವೋ ಅವರು ಇದಕ್ಕೆ ಅಪ್ಲಿಕೇಶನ್ ಹಾಕೋದಕ್ಕೆ ಬರೋಲ್ಲ. ಇದ್ರ ಜೊತೆಗೆ ಇನ್ನೊಂದು ಕಾಲ್ ಫಾರ್ ಮಾಡಿದ್ದಾರೆ, ಅದರಲ್ಲಿ ನೀವು CTET ಇಲ್ಲದೇ ಇದ್ರೂ ಕೂಡ ಅಪ್ಲಿಕೇಶನ್ ಹಾಕ್ಬೋದು. ಅದರ ಮಾಹಿತಿಯನ್ನು ನಾನು ಮುಂದಿನ ವಿಡಿಯೋದಲ್ಲಿ ನೀಡ್ತೇನೆ. ಇನ್ನು ಏಜ್ ರಿಲ್ಯಾಕ್ಸೇಷನ್ ಬಗ್ಗೆ ಆಗಲೇ ಹೇಳಿದ್ದೆ ನಾನು. ಅದರ ಒಂದು ರಿಲ್ಯಾಕ್ಸೇಷನ್ ಬಗ್ಗೆ ಈಗ ವಿವರಣೆಯನ್ನು ಕೊಡ್ತೀನಿ. ಶೆಡ್ಯೂಲ್ ಕಾಸ್ಟ್ ಆರ್ ಶೆಡ್ಯೂಲ್ ಟ್ರೈಬ್ಗೆ 5 ವರ್ಷ ರಿಲ್ಯಾಕ್ಸೇಷನ್ ಇರುತ್ತೆ. OBC ಅವರಿಗೆ 3 ಇಯರ್ ರಿಲ್ಯಾಕ್ಸೇಷನ್ ಇರುತ್ತೆ. ವುಮೆನ್ ಎಕ್ಸೆಪ್ಟ್ ಫಾರ್ ದಿ ಆಲ್ ಅಸಿಸ್ಟೆಂಟ್ ಕಮಿಷನರ್, ಲೀಗಲ್ ಅಸಿಸ್ಟೆಂಟ್, ಫೀಮೇಲ್ ಸ್ಟಾಫ್ ನರ್ಸ್, ಸಾಮಾನ್ಯವಾಗಿ ವುಮೆನ್ಸ್ ಟೀಚರ್ಸ್ಗೆ 10 ಇಯರ್ ರಿಲ್ಯಾಕ್ಸೇಷನ್ ಕೊಡಲಾಗುತ್ತೆ. NVS ಎಂಪ್ಲಾಯೀಸ್ ಆಫ್ ಅಪ್ಲೈಯಿಂಗ್ ಫಾರ್ ದಿ ಪೋಸ್ಟ್ ಆಫ್ TGTಗೆ ಅಪ್ಲಿಕೇಶನ್ ಹಾಕಿದವ್ರಿಗೆ NVS ಇದ್ದಂಥವ್ರಿಗೆ ಅವರಿಗೆ ನೋ ಏಜ್ ಬಾರ್ ಆಗಿರುತ್ತೆ. ಸೊ ಯಾರಾದರೂ ಕೂಡ ಇನ್ ಸರ್ವಿಸ್ ಸೆಂಟ್ರಲ್ ಗೌರ್ಮೆಂಟಲ್ಲಿ ಇನ್ ಸರ್ವಿಸ್ ಆಗಿದ್ದರೆ 5 ಇಯರ್ ಇರುತ್ತೆ. ಸೊ ಇದಿಷ್ಟು ಕೂಡ ಡಿಸೆಬಿಲಿಟಿ ಇದ್ದಂಥವ್ರಿಗೆ SC ST 15 ಇಯರ್, OBC 13 ಇಯರ್, ಜನರಲ್ ಇರ್ತಕ್ಕಂಥವ್ರಿಗೆ 10 ಇಯರ್ ಇರತಕ್ಕಂಥದ್ದು. ಎಕ್ಸ್ ಸರ್ವಿಸ್ ಮ್ಯಾನ್ಗೆ 5 ಇಯರ್ ರಿಲ್ಯಾಕ್ಸೇಷನ್ನ ಕೊಡಲಾಗುತ್ತೆ. ಸೊ ಇದು ಇಷ್ಟು ಮಾಹಿತಿಯಾಗಿರ್ತಕ್ಕಂಥದ್ದು. ಜೊತೆಗೆ ಪರೀಕ್ಷೆಯನ್ನು ಬರೀತಕ್ಕಂಥವ್ರಿಗೆ ಈ ರೀತಿಯಾಗಿ ಅವರು ಸೆಂಟರ್ ಕೊಟ್ಟಿದ್ದಾರೆ. ಅದರಲ್ಲಿ ನಮ್ಮ ಬೆಂಗಳೂರು ಕೂಡ ಇದೆ. ಬೆಂಗಳೂರಲ್ಲಿ ಇದು ಸಿಟಿ ಕೋಡ್ 5 ಆಗಿರುತ್ತೆ. ಬೆಂಗಳೂರಲ್ಲಿ ನೀವು ಎಕ್ಸಾಮನ್ನು ಬರೆಯಬಹುದು. ಮೋಡ್ ಆಫ್ ಸೆಲೆಕ್ಷನ್ ಈ ರೀತಿಯಾಗಿರುತ್ತೆ. ನಿಮಗೆ ಒಂದು ರಿಟರ್ನ್ ಎಕ್ಸಾಮನ್ನು ಕಂಡಕ್ಟ್ ಮಾಡ್ತಾರೆ. ಅದು ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಆಗಿರುತ್ತೆ. ಸೊ ಆನ್ಲೈನ್ ಮೂಲಕ ಎಕ್ಸಾಮನ್ನು ನೀವು ಬರೀಬೇಕಾಗುತ್ತೆ. ಸೊ ವಸ್ತುನಿಷ್ಠ ಪ್ರಶ್ನೆಗಳು ಅಲ್ಲಿ ಇರ್ತಕ್ಕಂಥದ್ದು. ಜೊತೆಗೆ ಅದರಲ್ಲಿ ಉತ್ತೀರ್ಣರಾಗಿರ್ತಕ್ಕಂಥವ್ರಿಗೆ ಇಂಟರ್ವ್ಯೂ ಅಥವಾ ಪರ್ಸನಲ್ ಇಂಟ್ರೆಕ್ಷನ್ಗೆ ಕರೆಯಲಾಗುತ್ತೆ. ಸೊ ಈ 2 ಮೋಡ್ ಸೆಲೆಕ್ಷನ್, 2 ವಿಧಾನಗಳಲ್ಲಿ ಒಬ್ಬ ಕ್ಯಾಂಡಿಡೇಟ್ನ ಆಯ್ಕೆ ಮಾಡ್ತಕ್ಕಂಥದ್ದು. ಇನ್ನು ಎಕ್ಸಾಮ್ ಈ ರೀತಿಯಾಗಿ ನಡೀತಕ್ಕಂಥದ್ದು. ಅದರ ಒಂದು ಪ್ರಶ್ನೆಗಳು ಈ ಒಂದು ಭಾಗದಿಂದ ಬರ್ತಕ್ಕಂಥದ್ದು. ಅದರಲ್ಲಿ ಒಟ್ಟು 5 ಪಾರ್ಟ್ ಇರುತ್ತೆ. ರೀಸನಿಂಗ್ ಎಬಿಲಿಟಿಯಲ್ಲಿ 10 ಕ್ವಶನ್ಸ್ ಇರುತ್ತೆ, 10 ಮಾರ್ಕ್ಸ್ ಇರುತ್ತೆ. ಪಾರ್ಟ್ 2 ಅಲ್ಲಿ ಜನರಲ್ ಅವೇರ್ನೆಸ್ಗೆ ಸಂಬಂಧಪಟ್ಟಂತಹ 10 ಪ್ರಶ್ನೆಗಳು ಮತ್ತು 10 ಅಂಕಗಳಿರುತ್ತೆ.
ಟೀಚಿಂಗ್ ಆಪ್ಟಿಟ್ಯೂಡಲ್ಲಿ 15 ಪ್ರಶ್ನೆಗಳಿರುತ್ತೆ, 15 ಅಂಕಗಳಿರುತ್ತೆ. ಇನ್ನು ನಿರ್ದಿಷ್ಟ ವಿಷಯ ಅಥವಾ ನಿಮ್ಮ ವಿಷಯದ ಬಗ್ಗೆ 100 ಪ್ರಶ್ನೆಗಳಿರುತ್ತೆ, 100 ಅಂಕಗಳಿರುತ್ತೆ. ಇದು 135ಕ್ಕೆ 135 ಅಂಕಗಳು ನಿಮ್ಮ ಮೆರಿಟ್ಗೆ ಕನ್ಸಿಡರ್ ಆಗ್ತಕ್ಕಂತಹ ಒಂದು ಅಂಕಗಳಾಗಿರುತ್ತೆ. ಇನ್ನು ಪಾರ್ಟ್ 5ಅಲ್ಲಿ ಏನಿರುತ್ತೆ ಅಂತಂದರೆ ಜನರಲ್ ಹಿಂದಿ, ಜನರಲ್ ಇಂಗ್ಲೀಷ್ ಮತ್ತು ಒಂದು ಮಾತೃಭಾಷೆ ಇರತಕ್ಕಂಥದ್ದು ನಿಮ್ಮ ರೀಜನಲ್ ಲ್ಯಾಂಗ್ವೇಜ್. ಉದಾಹರಣೆಗೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಅಸ್ಸಾಮಿ, ಬೆಂಗಾಲಿ, ಗುಜರಾತ್, ಹಿಂದಿ, ಕನ್ನಡ, ಮಲಯಾಳಿ, ಮಣಿಪುರ್, ಮರಾಠಿ, ಬೋಡೋ, ನೇಪಾಲ್, ಒರಿಯಾ, ಪಂಜಾಬ್, ತಮಿಳು, ತೆಲುಗು, ಉರ್ದು, ಗಾರೋ, ಘಾಸಿ, ಮೀಜೋ, ಇಂಗ್ಲೀಷ್, ಇಷ್ಟು ಭಾಷೆಗಳು ಇರತಕ್ಕಂಥದ್ದು. ಸೊ ಈ 3 ಭಾಷೆಯ ಬಗ್ಗೆ 45 ಪ್ರಶ್ನೆಗಳಿರುತ್ತೆ, 45 ಅಂಕಗಳಿರುತ್ತೆ. ಇದರಲ್ಲಿ 3ನೇ 1 ಭಾಗದಷ್ಟು ಅಂಕಗಳನ್ನು ಪಡೆಯಬೇಕು. ಇದು ಯಾವುದೇ ರೀತಿಯಾಗಿರ್ತಕ್ಕಂಥ ಮೆರಿಟ್ ಲಿಸ್ಟಿಗೆ ಕೌಂಟ್ ಆಗೋದಿಲ್ಲ. ಬಟ್ ಇದೇನಾದರೂ ಪಾಸ್ ಆಗೋದಿಲ್ಲ ಅಂದರೆ ಮೇಲಿನ ಪ್ರಶ್ನೆ ಪತ್ರಿಕೆಗಳು ಅಥವಾ ಪ್ರಶ್ನೆಗಳು ಕೌಂಟ್ ಆಗೋಲ್ಲ. ಇದಕ್ಕೆ 3 ಗಂಟೆ ಟೈಮ್ ಇರುತ್ತೆ. ಇನ್ನು ಇಂಪಾರ್ಟೆಂಟ್ ಡೇಟನ್ನು ನೋಡಿದ್ರೆ ನಾವು ಅಪ್ಲಿಕೇಶನ್ ಹಾಕೋದಕ್ಕೆ ಒಂದು ವೆಬ್ಸೈಟ್ ಓಪನ್ ಆಗ್ತಕ್ಕಂತಹ ದಿನಾಂಕ 10 ಜುಲೈ 2019. ಅದರ ಒಂದು ಅಪ್ಲಿಕೇಶನ್ನ ಕೊನೆಯ ದಿನಾಂಕ 9 ಆಗಸ್ಟ್ 2019. ಫೀಸ್ ತುಂಬೋದಕ್ಕೆ ಕೊನೆಯ ದಿನಾಂಕ 10 ಜುಲೈ 2019. ಫೀಸನ್ನು ತುಂಬೋದಕ್ಕೆ ಪ್ರಾರಂಭ ದಿನಾಂಕ 10 ಜುಲೈ 2019. ಫೀಸನ್ನು ಸಲ್ಲಿಸುವುದಕ್ಕೆ ಕೊನೆಯ ದಿನಾಂಕ 12 ಆಗಸ್ಟ್ 2019 ಆಗಿರುತ್ತೆ. ಡೇಟ್ ನಡೀತಕ್ಕಂಥದ್ದು ಒಂದು ಟೆಂಟೇಟಿವ್ ಡೇಟನ್ನು ಬಿಟ್ಟಿದ್ದಾರೆ, ಅದು ಸೆಪ್ಟೆಂಬರ್ 5ರಿಂದ 10ರವರೆಗೆ ಈ ಒಂದು ಎಕ್ಸಾಮ್ ನಡೆಯಬಹುದು. ಆತ್ಮೀಯ ಸ್ನೇಹಿತರೆ, ಇದಿಷ್ಟು ಪ್ರಮುಖವಾಗಿರ್ತಕ್ಕಂತಹ ಮಾಹಿತಿ. ನಾನು ಈ ನೋಟಿಫಿಕೇಷನನ್ನು ನೆಕ್ಸ್ಟ್ ವಿಡಿಯೋದಲ್ಲಿ PGT ಅಂತೇಳಿ ಅದರ ಬಗ್ಗೆ ಪೋಸ್ಟ್ ಗ್ರ್ಯಾಜುಯೇಟ್ ಟೀಚರ್ಸನ್ನು ಕೂಡ ಅಪ್ಲಿಕೇಶನನ್ನು ಇನ್ವೈಟ್ ಮಾಡಿದ್ದಾರೆ. ಸುಮಾರು 450ಕ್ಕಿಂತ ಹೆಚ್ಚು ಪೋಸ್ಟ್ಗಳಿದೆ. ಅದಕ್ಕೆ ಯಾವುದೇ CTET ಅಥವಾ TET ಅವಶ್ಯಕತೆ ಇರೋದಿಲ್ಲ. ಸೊ ಅದರ ಮಾಹಿತಿಯನ್ನು ಕೊಡ್ತೀನಿ. ಅದರ ಜೊತೆಗೆ ಈ ನೋಟಿಫಿಕೇಷನನ್ನು ಕೂಡ ಅಪ್ಲೋಡ್ ಮಾಡ್ತಾ ಇದ್ದೀನಿ. ನೀವು ನೆಕ್ಸ್ಟ್ ವಿಡಿಯೋದಲ್ಲಿ ಆ ಒಂದು ಇನ್ಫಾರ್ಮೇಷನನ್ನು ತಿಳ್ಕೊಬೋದು. ಈ ಒಂದು ಮಾಹಿತಿಯನ್ನು ಅಗತ್ಯ ಇರುವಂಥವರಿಗೆ ಶೇರ್ ಮಾಡಿ. ಜೊತೆಗೆ ನಿಮ್ಮ ಅನಿಸಿಕೆಯನ್ನು ಕಾಮೆಂಟ್ನಲ್ಲಿ ತಿಳಿಸಿ. ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿರಂತರ ನೋಟಿಫಿಕೇಷನ್ಗೆ ನಮ್ಮ ಚಾನಲನ್ನು ಇದು ನೋಟಿಫೈ ಆಗಿರಿ. ಥ್ಯಾಂಕ್ ಯು.